ಅಂದ್ಹಾಗೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಜಾಲಿಯಾಗಿ ಊರ್ ಸುತ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದಾಯ್ತು ಒಳ್ಳೇದಾಯ್ತು. ಲಂಕು ಎಲ್ಲಿ? ಆ ನನ್ನ ಮಗ ಎಲ್ಲಮ್ಮ ಮನೇಲಿ ಇರ್ತಾನೆ. ತಿಂಗಳಿಗೆ 25 ದಿವಸ ಬೆಂಗಳೂರಲ್ಲೇ ಇರ್ತಾನೆ. ದುಡ್ಡು ಖಾಲಿ ಆಯ್ತು ಅನ್ಕೋ, ಹಾರ್ ಬತ್ತಾನೆ, ಕಿತ್ಕತ್ತಾನೆ, ಹೊಂಟೋಯ್ತಾನೆ. ಬೆಂಗಳೂರ್ನಲ್ಲ, ಅಲ್ಲೇನ್ ಕೆಲ್ಸ ಅವನ್ಗೆ? ಯಾವ ನನ್ನ ಮಗನು ಗೊತ್ತಮ್ಮ, ಒಬ್ನೇ ಮಗ ಅಂತ ಮುದ್ದಾಗಿ ಬೆಳೆಸ್ತೇ ನೋಡು, ಅದ್ ನನ್ ತಪ್ಪು. ಹೆಂಗು ನೀ ಮನೆಗ್ ಸೊಸೆಯಾಗಿ ಬತ್ತೀಯಲ್ಲ, ಬಂದ್ಮೇಲೆ ಅವನ್ ಕಿವಿ ಹಿಂಡಿ ಓಹ್ ಬುದ್ಧಿ ಕಲ್ಸಿವಂತೆ. ಹೋಗಿ ಮಾವ, ಯಾವಾಗ್ಲೂ ನಿಮಗ್ ಮದ್ವೆ ವಿಚಾರ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಮ್ಮ, ನಮ್ ಲಂಕೇಶನ ಮದ್ವೆ ಆಗಲ್ವಾ ನೀನು? ನೀನು ಹುಟ್ಟಿದ ದಿವ್ಸಾನೇ ನಮ್ ಮನೆ ಸೊಸೆ ಅಂತ ತೀರ್ಮಾನ ಮಾಡಿ ಇಟ್ಟಿದ್ದೀನಮ್ಮ ನಾನು. ಏ ದನಗುರ, ಇವ್ರ ಸಾಮಾನೆಲ್ಲ ತಗೊಂಡೋಗಿ ಕಾಟೇಜ್ನಾಗ ಇಡ್ರಿ. ಹೋಗೋಣ, ಬಿಡೆ ಕೈ. ಆ ಕಡೆ ಹೋಗೋಣ ಬಾ. ಏಯ್, ಯಾಕೆ ಹಾಗೆ ನೋಡ್ತಾ ನಿಂತಿದ್ಯಾ? ಯಾರನ್ ಕೇಳಿ ಒಳಗೆ ಇಳಿದ್ರಿ? ಓ, ಹೊಳೆ ನೀರ್ಗೆ ದೊಣ್ಣೆ ನಾಯಕನ ಅಪ್ಪಣೆನಾ? ಓಹೋ, ಗಾದೆ ಹೇಳಕ್ಕೂ ಬರ್ತದ ನಿಮ್ಗೆ? ಇದೇ ಕಡೆ ಇನ್ನೊಂದ್ಸಾರಿ ನದಿಗಿಳಿಬೇಡಿ, ಹುಷಾರ್. ನಾವು ನದಿಲ್ ಸ್ನಾನಕ್ಕಿಳಿದ್ರೆ ನಿನಗೇನಾಯ್ತೀಗ? ನನ್ಗಲ್ಲ ಆಗೋದು, ನಿಮಗೆ. ನದಿಯಲ್ಲಿ ಸುಳಿ ಐತೆ. ಸ್ನಾನ ಮಾಡಕ್ ಹೋಗಿ ಸ್ವಾಮಿ ಪಾದ ಸೇರ್ಬೇಕಾಯ್ತದೆ. ಪರವಾಗಿಲ್ಲ, ನಮ್ಗೆ ಈಜ್ ಬರುತ್ತೆ. ಅಯ್ಯೋ, ಬಂದ್ರೆ ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಈ ತರ್ಲೆ ಹತ್ರ ಏನ್ ಮಾತು? ಏಯ್ ಸೋಡಾ ಬುಡ್ಡಿ, ಇನ್ನೊಂದ್ಸಾರಿ ತರ್ಲೆಗಿರ್ಲೆ ಅಂದ್ರೆ ಅಷ್ಟೇ. ಎಲ್ರು ನಿನ್ನ ತರ್ಲೆ ಅಂತ ತಾನೇ ಕರೆಯೋದು? ಹೌದು, ನಿನ್ ಹೆಸರೇನು? ಹಾರಿದ್ರು ಹನುಮಂತ, ಕೂಗಿದ್ರು ರಾವಣ, ಮುನ್ಸ್ಕೊಂಡ್ರೆ ಮುನಿರಾಮ. ಇಷ್ಟೊಂದ್ ಹೆಸರಿದ್ಯಾ ನಿನ್ಗೆ? ನಾನ್ ಹೇಳಿದ್ದು ಹೆಸರಲ್ಲ, ಒಗಟು. ಅದೇನು ಅಂತ ಬಿಡ್ಸಿದ್ರೆ ನನ್ನ ಹೆಸರು ಹೇಳ್ತೀನಿ. ಅಯ್ಯಯ್ಯ, ಈ ಒಟ್ಟೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ. ಎಷ್ಟೊಂದು ಓದಿರ್ತೀರಾ, ನಿಮ್ ಕನ್ನಡದ ಒಗಟು ಅರ್ಥ ಆಗಲ್ವಾ? ಹಾರಿದ್ರು ಹನುಮಂತ, ಕೂಗುದು ರಾವಣ, ಮುನ್ಸ್ಕೊಂಡು ಮುನ್ರಾಮ ಅಂದ್ರೆ ಕಪ್ಪೆ. ಚೆನ್ನಾಗಿದೆ ಚೆನ್ನಾಗಿದೆ, ಬರ್ಕೊಂತೀನಿ. ಹಂಗೆ ನನ್ನ ಹೆಸರು ಗೋಪಿ ಅಂತ ಬರ್ಕೊಳ್ಳಿ. ನಾನು ಈ ಊರಿನಲ್ಲಿ ವಯಸ್ಕರ ಶಿಕ್ಷಣ ಸಮಿತಿ ವತಿಯಿಂದ ರಾತ್ರಿ ಶಾಲೆ ಪ್ರಾರಂಭಿಸ್ತಾ ಇದ್ದೀನಿ. ಊರಿನ ಹಿರಿಯರೆಲ್ಲ ಶಾಲೆಗೆ ಬರೋಕ್ ಒಪ್ಕೊಂಡಿದ್ದಾರೆ. ನೀವು ಕೂಡ ಬನ್ನಿ. ಅಯ್ಯೋ ದ್ಯಾವ್ರೆ, ಈ ವಯಸ್ಸಿನಾಗೆ ನನ್ಗೆ ಏನವ ಓದಿ ಬೂದಿ ಬೆಳ್ಕೊಳ್ಳೋದು? ಓದೋದಕ್ಕೆ ವಯಸ್ಸಿಂದೇನ್ ತೊಂದ್ರೆ ಬರಲ್ಲಮ್ಮ. ಸಂಜೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಶಾಲೆಗೆ ಬರ್ಬೋದು. ನನ್ಗೆ ಯಾಕವ್ವ, ಇನ್ನು ನನ್ ಮಗ ಅವನಲ್ಲ ಗೋಪಿ, ಸುಮ್ನೆ ಓದು ಬರ ಇಲ್ದೆ ಉಂಡಾಡಿ ಹೆಂಗ್ ತಿರುಗ್ತಾವನೆ. ಅವನಿಗಾದ್ರೂ ರಕ್ಷಾ ಕಲ್ಸವ್ವ, ನಿನಗ್ ಪುಣ್ಯ ಬರುತ್ತೆ. ಮೇಡಮ್ ಏನ್ ಪಾಪ ಮಾಡಿದ್ರು ಪುಣ್ಯ ಪಡ್ಕೊಳಕ್ಕೆ? ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಮೇಡಮ್ ಅವರು ಪಾಠ ಹೇಳ್ಕೊಡ್ತಾರಂತೆ. ಯಾರಿಗೆ? ನಿಂಗೆ. ಸಣ್ಣ ವಯಸ್ಸಿನಾಗಂತೂ ಓದ್ಲಿಲ್ಲ, ಈಗ್ಲಾದ್ರೂ ಎರಡಸ್ತ್ರ ಕಲ್ತ್ಕೋ. ಮೇಡಮ್, ನನಗ್ ಪಾಠ ಹೇಳ್ಕೊಡ್ತೀರಾ? ಹೌದು. ಬನ್ನಿಲ್ಲಿ. ನೀವ್ ಇಷ್ಟೊಂದು ಓದಿದ್ರಲ್ಲ, ನಾನೊಂದು ಕೇಳ್ತೀನಿ, ಹೇಳ್ತೀರಾ? ಕೇಳು ಗೋಪಿ. ಮೂಗ ಕತ್ರಿಬೇಕು ಅಂತ ಹೆಂಗ್ ಕೇಳ್ತಾನೆ? ಸರಿ. ಕುರುಡ ನೀರ್ ಬೇಕು ಅಂತ ಹೆಂಗ್ ಕೇಳ್ತಾನೆ? ತಪ್ಪು ತಪ್ಪು ತಪ್ಪು. ಯಾಕೆ? ಮೂಗಂಗೆ ಮಾತಾಡಕ್ ಬರಲ್ಲ, ಅದಕ್ಕೆ ಕತ್ರಿ ಬೇಕು ಅಂತ ಹಿಂಗ್ ಕೇಳ್ತಾನೆ. ಕುರುಡಂಗ್ ಮಾತಾಡಕ್ ಬರುತ್ತಲ್ಲ, ನೀರ್ ಬೇಕಾದಾಗ ನೀರ್ ಬೇಕು ಅಂತಾನೆ. ಪರವಾಗಿಲ್ವೇ, ಬುದ್ಧಿವಂತಾನೆ ನೀನು. ಊರಿಗೆ ಬಂದ್ಮೇಲೆ ನಾಯಿ ಮಲಗಿದೆ ನೋಡ್ಕೊಂಡು ಏನು ಮಾಡಲ್ಲ ಮಾರೆ, ನಮ್ಮ ಮನೇಲಿ 4 ನಾಯಿ ಇದೆ. ಓಹ್, ಮಹಾ ಧೈರ್ಯಸ್ಥೆ. ಈ ಗೋಪಿ ನೋಡೆ. ಏಯ್ ಗೋಪಿ, ಏನ್ ಪಟ್ನದ ಹುಡುಗಿಯರು ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಗೋಪಿ, ಇವ್ರಿಗೆಲ್ಲ ಊರ್ ತೋರ್ಸೋಣ ಅಂತ ಬಂದೆ. ಅಷ್ಟು ದೂರದಿಂದ ನಿಮ್ ಊರಿಗೆ ಬಂದಿದೀವಿ, ಇಲ್ಲಿನ ವಿಶೇಷ ಏನು ತೋರ್ಸಲ್ವಾ ನಮ್ಗೆ? ತೋರಿಸ್ತೀನಿ. ಮೊದ್ಲು ನಾನೊಂದು ಒಗಟು ಹೇಳ್ತೀನಿ, ಅದು ಕುತ್ರ ಹೇಳಿ. ಹೇಳು. ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಗೊಂದ್ ಗೂಟ. ಏನ್ ಹೇಳಿ? ದೊಡ್ಡ ಹೊಡೆಯಕ್ ಬಂದ್ಬಿಟ್ರು. ನಾನ್ ಹೇಳಿದ್ ಏನ್ ಗೊತ್ತಾ? ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಕೊಂದ್ ಗೂಟ ಅಂದ್ರೆ ರಾಗಿ ಕಲ್ಲು. ಗೋಪಿ, ಯಾರಲ್ಲ ಇವರೆಲ್ಲ? ಅದೇ ಹೇಳಿದ್ನಲ್ಲ, ನಮ್ ಗೌಡ್ರ ತಂಗಿ ಮಗಳು, ಅವ್ರ ಸ್ನೇಹಿತರು ಅಂತ. ಹೌದಾ? ಅಮ್ಮ, ನಾ ಇವ್ರ ಜೊತೆ ಹೋಗಿ ದೇವಸ್ಥಾನ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ಹೋಗ್ ಬರಪ್ಪ. ನಡ್ರಿ ಹೋಗೋಣ. ಹೇಗಿದೆ ನಮ್ಮೂರ್ ಎಳ್ನೀರು? ಫಸ್ಟ್ ಕ್ಲಾಸ್ ಆಗಿದೆ. ತುಂಬಾ ಸಿಹಿಯಾಗಿದೆ. ಇನ್ನೊಂದ್ ಬೇಕಾ? ಬೇಡ ಬೇಡ, ಹೊಟ್ಟೆ ತುಂಬೋಯ್ತು. ಇನ್ನೊಂದ್ ಕುಡೀರಿ. ಇದನ್ ಕುಡಿದ್ಬಿಟ್ಟು ನಾನೊಂದ್ ಕೆಲ್ಸ ಹೇಳ್ತೀನಿ,
ಅದನ್ನ ಮಾಡ್ತೀರಾ? ಏನು? ಈ ತೆಂಗಿನಕಾಯಿ ಮೇಲೆಸ್ತು ಕೆಳಗ್ ಬೀಳೋದ್ರೊಳಗೆ ಜುಟ್ಟು ಹಿಡ್ಕೋಬೇಕು. ಅದ್ಯಾಕ್ ಸಾಧ್ಯ? ಅದಕ್ಕೆ ನಿಂಗ್ ತರ್ಲೆ ಅನ್ನೋದು. ಏಯ್ ಸೋಡಾ ಬುಡ್ಡಿ, ಕೆಳಗ್ ಬಿಡೋದ್ರಲ್ಲಿ ಜುಟ್ ಹಿಡ್ಕೊಳ್ಳೋದಾ? ಅದ್ ಹೇಗೆ? ನಿಮ್ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳಿ. ನಮ್ ಕೈಯಲ್ಲಾಗಲ್ಲಪ್ಪ. ನೀ ಹಿಡ್ಕೋತೀಯ? ಹಿಡ್ಕೊಂಡ್ರೆ ಏನ್ ಕೊಡ್ತೀರಾ ಹೇಳಿ? ಏನ್ ಕೊಡೋದು? ನಮ್ ರಾಧನ್ ಕೈಯಲ್ಲಿ ಒಂದ್ ಮುತ್ತು ಕೊಡಿಸ್ತೀನಿ. ನಿಜವಾಗ್ಲು? ನಿಮ್ ಅಪ್ರಾಣೆಗೂ. ಹೌದಾ? ತೆಂಗಿನಕಾಯಿ ಮೇಲೆಸ್ತು ಜುಟ್ಟು ಹಿಡ್ಕೋಬೇಕು. ನೋಡ್ತೀರಿ 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 ಎಷ್ಟೇ ಜುಟ್ಟು ಹಿಡ್ಕೊಂಡೆ. ಅಯ್ಯಯ್ಯೋ, ಅದೆಲ್ಲ ನಾವಪ್ಪಲ್ಲಪ್ಪ. ಯಾಕೆ? ನಾನೇನ್ ತೆಂಗಿನಕಾಯಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ನಾ? ಮೇಲಿಂದ ಕೆಳಗೆ ಬೀಳೋದ್ರಲ್ಲಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ದೆ. ನಿಮ್ಮ ಅಮ್ಮ ನಾಣೆಗೂ ಹಿಡ್ಕೊಂಡಿದೀನಿ. ರಾಧನ್ ಕೈ ಮುತ್ತು ಕೊಡ್ಸ್ತೀನಿ ಅಂತ ಹೇಳಿದ್ಯಲ್ಲ, ಕೊಡ್ಸು. ಏನು ನೀನು ಏನ್ ಕೆಲಸ ಮಾಡ್ದೆ? ಯಾಕಿನ್ನು ತಡ? ಸ್ವಲ್ಪ ಇರಯ್ಯ. ಸರಿ ಬಾ ನೀನು. ಗೋಪಿ ಬಾ ತಗೋ. ಬಾಮ ರಾಧಾಮಣಿ, ಗಂಡಿಗೆ ಮುತ್ತು ಕೊಡು. ಹೇಗಿದೆ ಮುಯಿಗೆ ಮುಯಿ? ಏನು ಏನು? ರಾಧಾ, ರಾಧಾ ರಾಧಾ, ಗೋಪಿ ಬರ್ದೇ ಇದ್ದಿದ್ರೆ ಇವತ್ ನಿನ್ ಸತ್ತೋಗ್ತಾ ಇದೆ ಕಣೆ. ಗೋಪಿ ಗೋಪಿ ಗೋಪಿ, ಏನ್ ಮಾಡ್ತಾ ಇದೀಯ ಅಲ್ಲಿ? ರಾಗಿ ರೊಟ್ಟಿ ಸುಡ್ತಿದ್ದೀನಮ್ಮ. ಅಯ್ಯೋ, ನೀನ್ ಒಟ್ಟು ಉರ್ದೋಗ ಈ ಪಾಟಿ ರೊಟ್ಟಿ ಸುಟ್ಟು ಏನ್ ಮಾಡ್ತೀಯೋ? ನೀನ್ ಹೊಟ್ಟೆಗಿನ ದೆವ್ವ ಕುಂತ ಇಂತ ಈಟೊಂದ್ ರೊಟ್ಟಿ ತಿನ್ನಕ್ಕೆ? ನನಗಲ್ಲಮ್ಮ, ಪಟ್ನದ ಹುಡುಗಿಯರು ಇಲ್ವಾ ಅವ್ರಿಗೆ. ಪಟ್ಟಣದ ಹುಡುಗಿಯರು ಅವ್ರೆ ನಿನ್ನಂಗ್ ಬರ್ಗಟ್ ಕುಂತವ್ರ ರಾಗಿ ರೊಟ್ಟಿ ತಿನ್ನಕ್ಕೆ? ಅಲ್ಲಮ್ಮ, ಪ್ಯಾಟೆ ರಾಗಿ ರೊಟ್ಟಿ ಎಲ್ಲಿ ಸಿಗ್ತದೆ? ನಾನ್ ಮನೆಯಿಂದ ತಂದ್ಕೊಡ್ತೀನಿ ಅಂತ ಹೇಳಿದ್ದೆ. ಹೇಳೋ ಮೇಲೆ ಹಾಗಲ್ಲಮ್ಮ, ಅವ್ರು ತಿನ್ಬೇಕು ಅಂತ ಹೇಳಿ. ಇದಕ್ಕೇನ್ ಕಮ್ಮಿ ಇಲ್ಲ. ಮನೆಗ್ ಮಾರಿ ಊರಿಗೆ ಉಪ್ಗಾರಿ ಎತ್ತು ಹೊತ್ತು ಸಾಕಿ ತಾಯಿ ಉಟ್ಕೊಳಕ್ಕೆ ಒಂದ್ ಸೀರೆ ಗತಿ ಇಲ್ಲ. ಎಲ್ಲ ನನ್ನ ಹಣೆ ಬರ. ನೀನೇನ್ ಮಾಡಿಯ? ಮಗ ತಂದ್ಕೊಡೋ ಸೀರೆ ಉಟ್ಕೊಳಕ್ಕೂ ಋಣ ಇರಬೇಕಲ್ಲ. ಊರ್ನವ್ರಿಗೆಲ್ಲ ರೊಟ್ಟಿ ಮಾಡ್ಕೊಡ್ತಾನಂತೆ. ರೊಟ್ಟಿ ಸೀರೆ 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 ಇದು ಬಂಧನ ಸೀರೆ 85 ರೂಪಾಯಿ ಅಮ್ಮ. ಇದೆಷ್ಟಪ್ಪ? ಇದು ಬಂಗಾರ ಮನುಷ್ಯ ಸೀರೆ 150 ರೂಪಾಯಿ ಅಮ್ಮ. ಇದು ತಾಯಿ ಆಸೆ ಸೀರೆ 100 ರೂಪಾಯಿ ಅಮ್ಮ. 100 ರೂಪಾಯಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಟ್ರೆ ಸಿಗಲ್ಲ. ತಾಯಿ ಆಸೆ ಸೀರೆ 100 ರೂಪಾಯಿ. ಸೀರೆ ಸೀರೆ ಏನಮ್ಮ ಯೋಚನೆ ಮಾಡ್ತೀರಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಈ ಸೀರೆ ಎಷ್ಟಪ್ಪ? ಇದು ತಾಯಿ ಆಸೆ ಸೀರೆ 100 ರೂಪಾಯಿ. ಬೇಕಾ? ಈ ಸೀರೆ ಎಷ್ಟು? ಸೌಭಾಗ್ಯ ಲಕ್ಷ್ಮಿ ಸೀರೆ 250 ರೂಪಾಯಿ. ಬೇಕಾ? ನಿನ್ನಂತ ಮೃಗಾಲಯ ಸೀರೆ ಆಯ್ತಾ? ಇಲ್ಲ,
ಹೆಣ್ಣು ಹುಲಿ, ಇಲ್ಲಯ್ಯ. ಬಿಸಿ ರಕ್ತ, ಇಲ್ಲ ಅಂದ್ರೆ ಈಗ ಸೀರೆ ಬಟ್ಟೆನಾ? ಸೀರೆ ಬಟ್ಟೆನೆ. ಇದೆಷ್ಟು? ಈ ಸೀರೆ 100 ರೂಪಾಯಿ ಬೇಕಾ? ಸಂತೆಲ್ 50 ರೂಪಾಯಿ ಮಾರ್ತಾರೆ, 100 ರೂಪಾಯಿ. For more updates, like, comment, subscribe to our channel.